ಸಾಲ ವಾಪಸ್ ಕೇಳೋದಕ್ಕೆ ಬಂದವರ ಮೇಲೆ ಹಲ್ಲೆ ಮಾಡಿದ್ರ ವಿಶ್ವನಾಥ್ ಕಾಂಗ್ರೆಸ್ ಮುಖಂಡನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಎಫ್ಐಆರ್ ದಾಖಲು ಕೂಡ ಆಗಿರುವಂತೆ ಸಾಲ ವಾಪಸ್ ಕೇಳೋದಕ್ಕೆ ಹೋಗಿದ್ದಾಗ ನಿಂದನೆ ಮಾಡಿ ಹಲ್ಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈಗ ಆಲ್ರೆಡಿ ಎಫ್ಐಆರ್ ಕೂಡ ದಾಖಲಾಗಿದೆ. ಕೋರ್ಟ್ ಆದೇಶದ ದೇವರಾಜ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿರುವಂಥದ್ದು. 2013ರಲ್ಲಿ ಮಹದೇವು ಬಳಿ 55 ಲಕ್ಷ ಸಾಲವನ್ನ ಪಡೆದಿರ್ತಾರೆ ವಿಶ್ವನಾಥ್. ಅದು ಸಂಸದರಾಗಿದ್ದಂತಹ ವಿಶ್ವನಾಥ್ಗೆ ಸಾಲವನ್ನು ನೀಡಿರ್ತಾರೆ ಮಹದೇವ್. ಎಂಟಿಬಿ ನಾಗರಾಜ್ ಮೂಲಕ ವಿಶ್ವನಾಥ್ ಮಗ ಅಮಿತ್ಗೆ ಸಾಲವನ್ನ ಕೊಡಲಾಗಿರುತ್ತೆ. ಫೆಬ್ರವರಿಯಲ್ಲಿ ಸಾಲ ವಾಪಸ್ ಕೇಳೋದಕ್ಕೆ ಹೋಗಿದಂತಹ ಮಹದೇವು ಆಗ ಕಾಂಗ್ರೆಸ್ ಮುಖಂಡ ಮಹದೇವು ಮೇಲೆ ಹಲ್ಲೆಯನ್ನ ಮಾಡಲಾಗಿರುತ್ತಾ. ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಒಂದು ವಿಚಾರವಾಗಿ ಸಾಲವನ್ನ ವಾಪಸ್ ಕೇಳಿದ್ರು ಅನ್ನುವಂತಹ ರೀಸನ್ ಇಂದಾಗಿ ನಿಲ್ಲಿಸಿದ್ದಾರೆ, ಜೊತೆಗೆ ಹಲ್ಲೆಯನ್ನು ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಕಾಂಗ್ರೆಸ್ ಮುಖಂಡನ ಮೇಲೆ ಹಲ್ಲೆ ಆರೋಪ, ಎಫ್ಐಆರ್ ಕೂಡ ದಾಖಲಾಗಿದೆ. ಸಾಲವನ್ನ ವಾಪಸ್ ಕೇಳೋಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ನಿಂದಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ಕೋರ್ಟ್ ಆದೇಶದ ದೇವರಾಜ್ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿರುವಂತದ್ದು. ಮಹದೇವು ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2013ರಲ್ಲಿ ಮಹದೇವು ಬಳಿ 55 ಲಕ್ಷ ರೂಪಾಯಿ ಸಾಲವನ್ನ ಪಡ್ಕೊಂಡಿದ್ರಂತೆ. ಅಂದು ಸಂಸದರಾಗಿದ್ದಂತಹ ವಿಶ್ವನಾಥ್ಗೆ ಸಾಲವನ್ನ ನೀಡಿರ್ತಾರೆ ಮಹದೇವು. ಎಂಟಿಬಿ ನಾಗರಾಜ್ ಮೂಲಕ ವಿಶ್ವನಾಥ್ ಮಗ ಅಮಿತ್ಗೆ ಸಾಲವನ್ನ ಕೊಡಿಸಲಾಗಿರುತ್ತೆ. ಫೆಬ್ರವರಿಯಲ್ಲಿ ಸಾಲವನ್ನ ವಾಪಸ್ ಕೇಳೋದಕ್ಕೆ ಹೋಗಿರ್ತಾರೆ ಮಹದೇವು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮಹದೇವು ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡ ಅಂತ ಹೇಳಲಾಗ್ತಾ ಇದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಸಾಲವನ್ನ ವಾಪಸ್ ಕೇಳೋದಕ್ಕೆ ಬಂದವರ ಮೇಲೆ ಹಲ್ಲೆಯನ್ನ ಮಾಡಿ ನಿಲ್ಲಿಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಇದೀಗ ಕಾಂಗ್ರೆಸ್ ಮುಖಂಡರಾದಂತಹ ವಿಶ್ವನಾಥ್ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಕೋರ್ಟ್ ಆದೇಶದ ದೇವರಾಜ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ ಮುಖಂಡ ಕೋಟೆಹುಂಡಿ ಮಹದೇವು ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2013ರಲ್ಲಿ ಸಾಲವನ್ನ ಪಡೆದುಕೊಂಡಿರ್ತಾರೆ. 55 ಲಕ್ಷ ರೂಪಾಯಿ ಸಾಲವನ್ನ ಪಡೆದುಕೊಂಡಿರ್ತಾರೆ. ಆಗ ಸಂಸದರಾಗಿದ್ದಂತಹ ವಿಶ್ವನಾಥ್ಗೆ ಮಹದೇವು ಸಾಲವನ್ನ ನೀಡಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಾಲವನ್ನ ವಾಪಸ್ ಕೇಳುವಂತಹ ಒಂದು ಸಂದರ್ಭದಲ್ಲಿ ನಿಲ್ಲಿಸಿದ್ದಾರೆ, ಜೊತೆಗೆ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದೀಗ ವಿಶ್ವನಾಥ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ ಕಾಪಿಯನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ ಮುಖಂಡ ಸಾಲವನ್ನ ವಾಪಸ್ ಕೇಳೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ವಿಶ್ವನಾಥ್ ಹಲ್ಲೆಯನ್ನ ಮಾಡಿರುವಂಥದ್ದು. ಇದೀಗ ಹಲ್ಲೆ ಆರೋಪ ಜೊತೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಕೋರ್ಟ್ ಆದೇಶದ ದೇವರಾಜ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆ ಪ್ರತಿಯನ್ನ ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ. ಕಾಂಗ್ರೆಸ್ ಮುಖಂಡ ಕೋಟೆಹುಂಡಿ ಮಹದೇವು ಮೇಲೆ ಆಗಿರುವಂತಹ ಹಲ್ಲೆ ಅಂತ ಹೇಳಲಾಗ್ತದೆ. 2013ನಲ್ಲಿ ಸಾಲವನ್ನ ಪಡೆದುಕೊಂಡಿರ್ತಾರೆ. 55 ಲ್ಯಾಕ್ಸ್ ಅಂತ ಹೇಳಲಾಗ್ತಾ ಇದೆ. ಅದು ಸಂಸದರಾಗಿರ್ತಾರೆ ವಿಶ್ವನಾಥ್. ಸಾಲವನ್ನ ನೀಡಿದಂತಹ ಮಹದೇವು ಎಂಟಿಬಿ ನಾಗರಾಜ್ ಮುಖೇನ ವಿಶ್ವನಾಥ್ ಮಗ ಅಮಿತ್ಗೆ ಸಾಲವನ್ನ ಕೊಡಿಸಲಾಗಿರುತ್ತೆ. ಅದನ್ನ ವಾಪಸ್ ಕೇಳಿದ್ರು ಅನ್ನುವಂತಹ ಒಂದು ಸಂದರ್ಭದಲ್ಲಿ ಹಲ್ಲೆಯನ್ನ ಮಾಡಿ ನಿಲ್ಲಿಸೋದಕ್ಕೆ ಮುಂದಾಗಿರ್ತಾರೆ. ಸಾಲವನ್ನ ಪಡೆದುಕೊಳ್ಳುವಾಗ ಎಲ್ಲದೂ ಕೂಡ ಚೆನ್ನಾಗೇ ಇರುತ್ತೆ, ಆದರೆ ವಾಪಸ್ ಕೇಳುವಂತಹ ಸಂದರ್ಭದಲ್ಲಿ ನೋಡಿ ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಸರಿ ಅಂತ ಬಿಟ್ಟು ಏನೋ ಕಷ್ಟ, ಏನೋ ವ್ಯವಹಾರಗಳಿಗೆ, ಬಿಸ್ನೆಸ್ಗಳಿಗೆ ಒಂದು ನಂಬಿಕೆಯನ್ನ ಇಟ್ಟು ಸಾಲವನ್ನ ಕೊಟ್ಟಿರ್ತಾರೆ. ಬಟ್ ಅದು ಸಾಲ ವಾಪಸ್ ಕೇಳುವಂತಹ ಸಂದರ್ಭದಲ್ಲಿ ಈ ರೀತಿ ಹಲ್ಲೆ, ನಿಂದನೆ ಮತ್ತೆ ಕೊಲೆ ಹಂತಕ್ಕೂ ಕೂಡ ಹೋಗಿರುವಂತಹ ಎಷ್ಟೋ ಉದಾಹರಣೆಗಳನ್ನ ನಾವು ನೋಡಿದೀವಿ. ಇದೀಗ ಇವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಪ್ರತಿಯನ್ನ ನೀವು ಪರದೆಯ ಮೇಲೆ ಗಮನಿಸ್ತಾ ಇದ್ದೀರಾ. ಅಂದ್ರೆ ಅಧಿಕಾರ, ಒಂದು ನಾಯಕತ್ವ, ಒಂದು ಲೀಡರ್ಶಿಪ್ ಅಂತ ಬಂದಾಕ್ಷಣ ಎಲ್ಲವೂ ಕೂಡ ಬದಲಾಗುತ್ತೆ. ಆ ಮಾತಿನ ವರಸೆ, ನಡ್ಕೊಳ್ಳುವಂತಹ ರೀತಿ, ಯಾಕೆ ನಮ್ಮ ಹತ್ರ ಪವರ್ ಇದೆ ಏನು ಬೇಕಾದ್ರೂ ಮಾಡ್ಬೋದು ಅನ್ಕೊಳ್ಳೋದು ಅದು ತಪ್ಪು, ಅದು ನಿಮ್ಮ ಮೂರ್ಖತನ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂದೀಪ್, 55 ಲಕ್ಷ ಸಾಲ ವಿಶ್ವನಾಥ್ ಅವರು ಪಡೆದುಕೊಂಡಿರುವಂತದ್ದು 2013ನಲ್ಲಿ. ವಾಪಸ್ ಕೇಳಿದಂತಹ ಸಂದರ್ಭದಲ್ಲಿ ನಿಲ್ಲಿಸಿದ್ದಾರೆ, ಹಲ್ಲೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸಾಲವನ್ನ ಪಡೆದುಕೊಳ್ಳುವಾಗ ಎಲ್ಲದೂ ಕೂಡ ಸರಿ ಇರುತ್ತೆ, ಬಟ್ ವಾಪಸ್ ಕೇಳುವಾಗ ಯಾಕೆ ಈ ರೀತಿಯಾಗಿ ಅಂತ ಅಧಿಕಾರ, ಪವರ್ ಇದೆ ಅನ್ನುವಂತಹ ಒಂದು ದಬ್ಬಾಳಿಕೆಯನ್ನು ನಡೆಸೋದಕ್ಕೆ ಹೋದ್ರ ಅಂತ ಏನಾಗಿದೆ ಎಸ್ಪೆಷಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸಂದೀಪ್. ಖಂಡಿತವಾಗ್ಲೂ ರೋಜಾ, ಏನು ಪಡೆದ ಸಾಲವನ್ನ ವಾಪಸ್ ಕೇಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ MLC ವಿಶ್ವನಾಥ್ ರವರು ಸಾಲದ ಮಧ್ಯಸ್ಥಿಕೆಯನ್ನು ವಹಿಸಿದಂತಹ ಕೋಟೆಹುಂಡಿ ಮಹದೇವ್ ಅವರಿಗೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂತಹ ಒಂದು ಈಗ ಮಾಹಿತಿ ಬೆಳಕಿಗೆ ಬಿದ್ದಿರ್ತಕ್ಕಂತಹದ್ದು. ಈ ಒಂದು ಮಾಹಿತಿಯನ್ನ ಆಧರಿಸಿ ಏನು ದೂರನ್ನ ಕೂಡ ದಾಖಲಿಸಿದ್ರು. ಇದೀಗ ನ್ಯಾಯಾಲಯದ ಮೊರೆ ಹೋಗಿ FIR ಅನ್ನ ಕೂಡ ಕೋಟೆಹುಂಡಿ ಮಹದೇವ್ರವರು MLC ವಿಶ್ವನಾಥ್ ವಿರುದ್ಧ ದಾಖಲಿಸಿರ್ತಕ್ಕಂತಹದ್ದು. ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂತಹದ್ದು. ಪ್ರಕರಣದ
ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ 2013ರಲ್ಲಿ ವಿಶ್ವನಾಥ್ ಅವರು MP ಆಗಿದ್ದಂತ ಸಂದರ್ಭದಲ್ಲಿ ಕೋಟೆಗುಂಡಿ ಮಹದೇವರವರು ಕಾಂಗ್ರೆಸ್ನ ಬ್ಯಾಕ್ವರ್ಡ್ ಕಮ್ಯುನಿಟಿ ಏನು ವಿಂಗ್ ಏನಿದೆ ಅದರ ಅಧ್ಯಕ್ಷರು ಕೂಡ ಆಗಿದ್ರು. ಈ ಸಂದರ್ಭದಲ್ಲಿ ನನಗೆ ಒಂದಷ್ಟು ಆರ್ಥಿಕ ಸಂಕಷ್ಟ ಇದೆ ಅಂತ ಎನ್ನುವಂತ ನಿಟ್ಟಿನಲ್ಲಿ ಅವ್ರ ಜೊತೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ MTB ನಾಗರಾಜ್ ಅವರೇನಿದ್ದಾರೆ, MTB ನಾಗರಾಜು ಅವರ ಬಳಿಯಿಂದ ಇವರು ಮಧ್ಯಸ್ಥಿಕೆಯನ್ನು ವಹಿಸಿ ವಿಶ್ವನಾಥ್ ಮತ್ತು ಅವರ ಪುತ್ರನಿಗೆ 55 ಲಕ್ಷ ರೂಪಾಯಿಯನ್ನ ಸಾಲವಾಗಿ ಈಸ್ಕೊಟ್ಟಿರ್ತಾರೆ. ಈ ಸಂದರ್ಭದಿಂದಲೂ ಕೂಡ ಆವಾಗಿಂದಲೂ ಕೂಡ ಯಾವುದೇ ರೀತಿಯ ಮರುಪಾವತಿಯನ್ನ ಮಾಡಿರೋದಿಲ್ಲ. ಇವರು ಕೂಡ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಸುಮ್ಮನಾಗಿರ್ತಾರೆ. ಕೇಳದಂತ ಸಂದರ್ಭದಲ್ಲೆಲ್ಲ ಒಂದಲ್ಲ ಒಂದು ಸಬೂಬನ್ನ ಹೇಳಿ ಕಾಲವನ್ನು ಮುಂದಕ್ಕೆ ತಳ್ತಾನೆ ಇರ್ತಾರೆ. ಕಳೆದ ಫೆಬ್ರವರಿ ತಿಂಗಳಲ್ಲಿ ಜಲದರ್ಶಿನಲ್ಲಿ ಏನು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಇಲ್ಲಿದ್ದಾರೆ ಅನ್ನುವಂತ ವಿಚಾರ ಕೋಟೆಗುಂಡಿ ಮಹದೇವರಿಗೆ ಗೊತ್ತಾದಂತ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮುಗಿದಂತ ನಂತರದಲ್ಲಿ ಅವ್ರನ್ನ ಬಳಿ ಈ ಸಾಲದ ವಿಚಾರವಾಗಿ ಮಾತಾಡ್ಲಿಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಏನು ಅಲ್ಲೇನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಪ್ರಕರಣದ ಹಿನ್ನೆಲೆಯಾಗಿ ಕೋಟೆಗುಂಡಿ ಮಹದೇವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕಳೆದ ಸೆಪ್ಟೆಂಬರ್ನಲ್ಲಿ MTB ನಾಗರಾಜ್ ಅವ್ರ ಮನೆಗೆ ಇವರನ್ನ ಕರೆದುಕೊಂಡೋಗಿ ಮತ್ತಷ್ಟು ಸಮಯಾವಕಾಶವನ್ನ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಕೇಳ್ಕೊಂಡಿರ್ತಾರೆ. ಇದೀಗ ನೀವು ಸಾಲವನ್ನೇ ನನಗೆ ಕೊಟ್ಟಿಲ್ಲ, ನಾನು ಯಾವುದೇ ರೀತಿಯ ಮರುಪಾವತಿ ಮಾಡೋದಿಲ್ಲ ಅನ್ನುವಂತಹ ದಾಟಿಯಲ್ಲಿ ವಿಶ್ವನಾಥ್ ರವರು ಉತ್ತರಿಸ್ತಾ ಇದ್ದಾರೆ. ದಯಮಾಡಿ ನನಗೆ ನ್ಯಾಯ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಕೋಟೆಗುಂಡಿ ಮಹದೇವ್ ದೂರನ್ನ ಕೂಡ ದಾಖಲಿಸಿರ್ತಕ್ಕಂಥದ್ದು. ರೋಜಾ. ಓಕೆ, ರೈಟ್. ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಡೀಟೇಲ್ಸ್.